ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪಿಎಂ ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋಣ. ಇದು ನಮ್ಮ ಸಣ್ಣ ವ್ಯಾಪಾರಸ್ಥರಿಗೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶ. ಸರಿ, ಈ ಯೋಜನೆ ಯಾರಿಗೆಲ್ಲ ಅಂತ ನೋಡೋಣ. ನೀವು ತರಕಾರಿ ಮಾರೋರಾಗಿರ್ಬೋದು, ಒಂದು ಚಿಕ್ಕ ಟೀ ಅಂಗಡಿ ಇಟ್ಕೊಂಡಿರ್ಬೋದು, ಹೂ ಮಾರೋರಾಗಿರ್ಬೋದು, ಇಲ್ಲ ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು. ಅಂದ್ರೆ ನಮ್ಮ ಬೀದಿ ಬದಿಯಲ್ಲಿ ಕಷ್ಟಪಟ್ಟು ದುಡಿಯೋ ಪ್ರತಿಯೊಬ್ಬರಿಗೂ ಈ ಯೋಜನೆ ಒಂದು ದೊಡ್ಡ ಶಕ್ತಿ. ನಿಮ್ಮ ದೈನಂದಿನ ವ್ಯವಹಾರಕ್ಕೆ ಇದೊಂದು ಆರ್ಥಿಕ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಎಷ್ಟು ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬರೋಬ್ಬರಿ 30,000 ರೂಪಾಯಿ. ಹೌದು, ನಿಮ್ಮ ವ್ಯಾಪಾರವನ್ನ ಇನ್ನಷ್ಟು ಬೆಳೆಸೋಕೆ ಸರ್ಕಾರ ಕೊಡ್ತಿರೋ ಕ್ರೆಡಿಟ್ ಕಾರ್ಡ್ ಇದು. ಇದು ಬರೀ ದುಡ್ಡಲ್ಲ, ನಿಮ್ಮ ಬಿಸ್ನೆಸ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಕೆ ಸಿಕ್ಕಿರೋ ಒಂದು ಒಳ್ಳೆ ಚಾನ್ಸ್. ಸರಿ, ಹಾಗಾದ್ರೆ ಅರ್ಜಿ ಹಾಕೋ ಮುಂಚೆ ನಾವು ಏನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನು ಮೊದಲು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದಕ್ಕೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ರೆ ನಿಮ್ಮ ಸ್ಟ್ರೀಟ್ ವೆಂಡರ್ ಐಡಿ ಕಾರ್ಡ್, ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಗುರುತಿನ ಚೀಟಿ. ಇದು ಇಲ್ಲ ಅಂದ್ರೆ ಮುಂದೆ ಹೋಗೋಕೆ ಆಗಲ್ಲ. ಈ ಯೋಜನೆಗೆ ಎಂಟ್ರಿ ಆಗೋಕೆ ಇದೇ ಮಾಸ್ಟರ್ ಕೀ ಇದ್ದ ಹಾಗೆ. ಈ ಯೋಜನೆಯಲ್ಲಿ ಒಂದು ಸೂಪರ್ ವಿಷಯ ಏನಪ್ಪಾ ಅಂದ್ರೆ ತುಂಬಾ ಸರಳವಾಗಿದೆ. ನೋಡಿ, ನಿಮಗೆ ಬೇಕಾಗಿರೋದು ಕೇವಲ ಆಧಾರ್ ಕಾರ್ಡ್, ನಿಮ್ಮ ವೆಂಡರ್ ಐಡಿ ಕಾರ್ಡ್ ಮತ್ತೆ ಒಂದು ಮೊಬೈಲ್ ನಂಬರ್ ಅಷ್ಟೇ. ಜಾಬ್ ಪ್ರೂಫ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಈ ಥರ ತಲೆನೋವು ಕೊಡೋ ಯಾವ ಡಾಕ್ಯುಮೆಂಟ್ ಕೂಡ ಬೇಡ. ಅರ್ಜಿ ಹಾಕೋಕೆ ಬ್ಯಾಂಕಿಗೂ ಅಲಿಯೋ ಅವಶ್ಯಕತೆ ಇಲ್ಲ. ಅದ್ಭುತ ಅಲ್ವಾ? ಓಕೆ, ಈಗ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ ಅಂದ್ಕೊಳ್ಳೋಣ. ಹಾಗಾದ್ರೆ ಆನ್ಲೈನಲ್ಲಿ ಅರ್ಜಿ ಹಾಕೋದು ಹೇಗೆ? ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ತುಂಬಾನೇ ಸುಲಭ ಇದೆ. ಮೊದಲನೆಯ ಹಂತ ಲಾಗಿನ್ ಆಗೋದು. ನೀವೇನ್ ಮಾಡ್ಬೇಕು ಅಂದ್ರೆ ಪಿಎಂ ಸ್ವನಿಧಿ ವೆಬ್ಸೈಟ್ಗೆ ಹೋಗಿ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಒಂದು OTP ಬರುತ್ತೆ. ಆ OTP ನಂಬರ್ ಎಂಟರ್ ಮಾಡಿದ್ರೆ ಸಾಕು, ನೀವು ಲಾಗಿನ್ ಆಗ್ತೀರಾ. ಸಿಂಪಲ್ ಅಲ್ವಾ? ಲಾಗಿನ್ ಆದ್ಮೇಲೆ ಎರಡನೇ ಹಂತ ವೆರಿಫಿಕೇಶನ್. ಇಲ್ಲಿ ನಿಮ್ ಹತ್ರ ಆಧಾರ್ ಕಾರ್ಡ್ ಇದ್ಯಾ ಅಂತ ಕೇಳುತ್ತೆ. ಹೌದು ಅಂತ ಹಾಕಿ. ಆಮೇಲೆ ನಿಮ್ಮ ವೆಂಡರ್ ಐಡಿ ಕಾರ್ಡ್ ನಂಬರ್ ಹಾಕಿ. ಇದಾದ್ಮೇಲೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಕೇಳಿರೋ ಎಲ್ಲ ವಿವರಗಳನ್ನ ಸರಿಯಾಗಿ ತುಂಬಿ. ಇನ್ನು ಮೂರನೇ ಮತ್ತು ಕೊನೆಯ ಹಂತ ಸಬ್ಮಿಷನ್. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ವೆಂಡರ್ ಐಡಿ ಕಾರ್ಡ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಎಲ್ಲಾ ಮಾಹಿತಿ ಸರಿಯಿದೆಯಾ ಅಂತ ಇನ್ನೊಮ್ಮೆ ಚೆಕ್ ಮಾಡಿ. ಆಮೇಲೆ ಸಬ್ಮಿಟ್ ಬಟನ್ ಒತ್ತಿದ್ರೆ ಮುಗೀತು, ನಿಮ್ಮ ಅರ್ಜಿ ಸಲ್ಲಿಕೆಯಾಗುತ್ತೆ. ಅರ್ಜಿ ಸಲ್ಲಿಸಿದ ತಕ್ಷಣ ನಿಮ್ಗೆ ಒಂದು ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಇದನ್ನ ತುಂಬಾನೇ ಜಾಗೃತೆಯಿಂದ ಬರ್ದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾಕಂದ್ರೆ ಮುಂದೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಯ್ತು ಅಂತ ಚೆಕ್ ಮಾಡೋಕೆ ಈ ನಂಬರ್ ಬೇಕೇ ಬೇಕು. ಸರಿ, ಅರ್ಜಿತೋ ಹಾಕಿದಾಯ್ತು. ಮುಂದೆ ಏನಾಗುತ್ತೆ? ಅಪ್ರೂವಲ್ ಪ್ರಾಸೆಸ್ ಹೇಗಿರುತ್ತೆ? ಮತ್ತೆ ಈ ಕಾರ್ಡ್ ಸಿಕ್ಕಿದ್ರೆ ಏನೆಲ್ಲ ಲಾಭ ಇದೆ? ಬನ್ನಿ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಆಟೋಮ್ಯಾಟಿಕ್ ಆಗಿ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೆ ಹೋಗುತ್ತೆ. ಬ್ಯಾಂಕ್ ಆಫ್ ಬರೋಡಾ ತರದ ಬ್ಯಾಂಕ್ಗಳು ನಿಮ್ಮ ಡೀಟೇಲ್ಸ್ ಚೆಕ್ ಮಾಡಿ ಎಲ್ಲ ಸರಿ ಇದ್ರೆ ಕಾರ್ಡನ್ನ ಅಪ್ರೂವ್ ಮಾಡ್ತವೆ. ಅಪ್ರೂವ್ ಆದ್ಮೇಲೆ ಕ್ರೆಡಿಟ್ ಕಾರ್ಡ್ ಪೋಸ್ಟ್ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನೀವು ಬ್ಯಾಂಕ್ ಹತ್ರ ಹೋಗೋ ಅವಶ್ಯಕತೆಯೇ ಇಲ್ಲ. ಇದರಲ್ಲೊಂದು ಮುಖ್ಯವಾದ ಪಾಯಿಂಟ್ ಇದೆ. ಇದು ಬೇರೆ ಸಾಲಗಳ ತರ ಅಲ್ಲ. ನೀವು ಎಷ್ಟು ಹಣ ಬಳಸ್ತೀರೋ ಅಷ್ಟು ಮಾತ್ರ ವಾಪಸ್ ಕಟ್ಟಿದ್ರೆ ಸಾಕು. ಇಡೀ ಲಿಮಿಟ್ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ. ಇನ್ನು ಎಲ್ಲಕ್ಕಿಂತ ದೊಡ್ಡ ಮತ್ತು ಬೆಸ್ಟ್ ವಿಷಯಕ್ಕೆ ಬರೋಣ. ಅದೇನಂದ್ರೆ ಇದಕ್ಕೆ 1 ರೂಪಾಯಿ ಕೂಡ ಬಡ್ಡಿ ಇಲ್ಲ. ಹೌದು, ನೀವು ಕೇಳಿದ್ದು ಸರಿ, ಇದು ಬಡ್ಡಿರಹಿತ ಕ್ರೆಡಿಟ್ ಕಾರ್ಡ್. ಇದು ನಿಮ್ಮ ವ್ಯಾಪಾರಕ್ಕೆ ಸಹಾಯ ಮಾಡೋಕೆ ಕೊಟ್ಟಿರೋ ಒಂದು ಸೌಲಭ್ಯ, ನಿಮ್ಮ ಮೇಲೆ ಸಾಲದ ಹೊರೆ ಹಾಕೋಕೆ ಅಲ್ಲ. ನೋಡಿದ್ರಲ್ಲ, ಎಂಥ ಅದ್ಭುತವಾದ ಯೋಜನೆ ಇದು. ಇದು ನಿಜವಾಗ್ಲೂ ನಮ್ಮ ಸಮುದಾಯದ ಎಷ್ಟೋ ಜನರಿಗೆ ಸಹಾಯ ಮಾಡಬಲ್ಲ ಒಂದು ಒಳ್ಳೆಯ ಅವಕಾಶ. ಈ ಕ್ರೆಡಿಟ್ ಕಾರ್ಡ್ ಅಂದ್ರೆ ಬರೀ ಹಣ ಅಂತ ತಿಳ್ಕೋಬೇಡಿ. ಇದು ನಿಮ್ಮ ವ್ಯಾಪಾರಕ್ಕೆ ಒಂದು ಹೊಸ ಶಕ್ತಿ, ಒಂದು ಹೊಸ ಧೈರ್ಯ ಕೊಡುತ್ತೆ. ಏನಾದ್ರೂ ಅರ್ಜೆಂಟ್ ಇದ್ದಾಗ ಅಥವಾ ಬಿಸ್ನೆಸ್ ಇನ್ನಷ್ಟು ದೊಡ್ಡ ಮಾರ್ಬೇಕು ಅಂದಾಗ ಇದು ನಿಮ್ಮ ಕೈ ಹಿಡಿಯುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಸಣ್ಣ ಸಹಾಯ ಮಾಡೋಣವೇ? ಈ ಮಾಹಿತಿಯನ್ನ ನಿಮ್ಗೆ ಗೊತ್ತಿರೋ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೂ ತಲುಪಿಸಿ. ಅವರಿಗೂ ಈ ಯೋಜನೆಯ ಲಾಭ ಸಿಗ್ಲಿ. ಇದೊಂದು ಒಳ್ಳೆ ಕೆಲ್ಸ ಅಲ್ವಾ? ಎಲ್ಲರಿಗೂ ಶೇರ್ ಮಾಡಿ.